ಫೈನ್. ಸೊ ಇವತ್ತಿನ ದಿನ ನಾವು 4 ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಮೊದಲು ಆರೋಗ್ಯ ಸಂಜೀವಿನಿ ಪಾಲಿಸಿ ಬಗ್ಗೆ ಒಂದು ಸಣ್ಣದಾಗಿ ಒಂದು ಡಿಸ್ಕಷನ್ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 15 minutes ವಿಲ್ ಬಿ ಡಿಸ್ಕಸಿಂಗ್ ಫ್ಯಾಮಿಲಿ ಹೆಲ್ತ್ ಆಪ್ಟಿಮಾ ಬಗ್ಗೆ ನಾವು ಮಾತಾಡ್ತೇವೆ. ಅದಾದ ನಂತರ ಒಂದು 5 ನಿಮಿಷ ಕ್ಲೇಮ್ ಪ್ರಾಸೆಸ್ ಬಗ್ಗೆ ಮಾತಾಡ್ತೇವೆ. ಅದಾದ್ಮೇಲೆ ನಿಮ್ಮ ರಾಹುಲ್ ಸರ್ ನಿಮ್ಗಳನ್ನ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರಂತೆ. ತಾವು ದಯವಿಟ್ಟು ಏನೇ ಡೌಟ್ಸ್ ಗಳಿದ್ರು ಲಾಸ್ಟ್ ಅಲ್ಲಿ ಕ್ವಶನ್ ಅಂಡ್ ಆನ್ಸರ್ ಅಂತ ಒಂದು ಸೆಷನ್ ಅರ್ಜುನ ಕೊಡ್ತಾ ಅಂತ ನೀನು ಅದಕ್ಕೆ ನಿಮಗೆ ಹೋಗ್ತೀರಾ? ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೋತೀರಾ? ದಯವಿಟ್ಟು ಮಧ್ಯದಲ್ಲಿ ಮಾತಾಡೋದು ಬೇಡ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ದಯವಿಟ್ಟು. ಓಕೆ, ಫೈನ್. ಸೊ ಡೌಟ್ಸ್ ಇದ್ರೆ ಕೊನೆಯಲ್ಲಿ ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ಅಲ್ಲಿ ಮಾತಾಡೋಣ. ಸೊ ಇವತ್ತಿನ ಸೆಷನ್ಸ್ ಶುರು ಮಾಡ್ತಾ ಇದ್ದೀನಿ. ಆರೋಗ್ಯ ಸಂಜೀವಿನಿ ಪಾಲಿಸಿ ನಿಮ್ಗೆಲ್ಲರಿಗೂ ಗೊತ್ತು, ದ ಮೋಸ್ಟ್ ಎಕನಾಮಿಕಲ್ ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ ಸಿಗುವಂತ ಒಂದು ಬಹುಮುಖ್ಯ ಪಾಲಿಸಿ. ಸಾಮಾನ್ಯವಾಗಿ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನ ನಾವು ಮಾರ್ತೇವೆ. ಈ ಪಾಲಿಸಿಗಳನ್ನ ನಾವು ಹೆಚ್ಚಾಗಿ ಮಾರ್ತೇವೆ. ಕಡಿಮೆ ದರದಲ್ಲಿ ಇರೋದ್ರಿಂದ ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಸಣ್ಣ ಪುಟ್ಟ ಕೆಲಸ ಮಾಡೋರು ಕೂಡ ಈ ಒಂದು ಸಣ್ಣ ಪ್ರೀಮಿಯಂನ ಕಟ್ಟೋಕ್ಕೆ ಶಕ್ತರಾಗುವಂತ ಒಂದು ಪಾಲಿಸಿ. ಹಾಗಾಗಿ ಇದನ್ನ ನಾವು ಮೋಸ್ಟ್ ಎಕನಾಮಿಕಲ್ ಪಾಲಿಸಿ ಅಂತಾನು ಹೇಳ್ತೀವಿ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಪಾಲಿಸಿ ಈ ಒಂದು ಭಾಗದಲ್ಲಿರುವಂತಹ ಜನಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ, ಮತ್ತೆ ಅವರಿಗೆ ಕೈಗೆ ಎಟುಕುವಂತ ಒಂದು ಬೆಲೆಯಲ್ಲಿ ಸಿಗುವಂತ ಒಂದು ಪಾಲಿಸಿ ಆಗಿದೆ ಇದು. ಸೊ ಇದರ ಡೀಟೇಲ್ ಆಗಿ ಇದ್ರ ಬಗ್ಗೆ ಏನಿದ್ರಲ್ಲ ಬೆನಿಫಿಟ್ಸ್ ಇದೆ, ಇದರ ಪ್ರಯೋಜನಗಳು, ಮತ್ತೆ ಇದರಿಂದ ಆಗುವಂತ ಬೇರೆಲ್ಲ ಲಕ್ಷಣಗಳು, ಗುಣಲಕ್ಷಣಗಳನ್ನ ನಾವು ಈ ಒಂದು ಪಾಲಿಸಿ ನೋಡೋಣ. ಸೊ ಇದು ಇವತ್ತಿನ ನಮ್ಮ ಈ ಟ್ರೈನಿಂಗ್ ಒಂದು ಸಣ್ಣ ಒಂದು ನಿಮಗೆ ಒಂದು ಶೀರ್ಷಿಕೆಯನ್ನು ಹೇಳಿದೆ ನಾನು. ಸೊ ನಿಮ್ಗೆಲ್ಲರಿಗೂ ಗೊತ್ತು ಕಂಪನಿಯ ವಿಷನ್ ಮಿಷನ್. ನಾವು ಕಂಪನಿ ವಿಷನ್ ಬಂದ್ಬಿಟ್ಟು ಟು ಬಿ ಮೋಸ್ಟ್ ಅಡ್ಮೈರ್ಡ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಇನ್ ಇಂಡಿಯಾ. ಭಾರತದಲ್ಲೇ ನಾವು ಪ್ರತಿಷ್ಠಿತ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಾಗಿ ಹೊರಹೊಮ್ಮಬೇಕನ್ನೋದೇ ಕಂಪನಿಯ ಒಂದು ದೂರದೃಷ್ಟಿಯಾಗಿದೆ. ಕಂಪನಿಯ ಮಿಷನ್ ಅಂದ್ರೆ ಈ ಒಂದು ಮಿಷನ್ ಅನ್ನ ಇಟ್ಕೊಂಡು ನಾವು ಮಾಡ್ತಿದೀವಿ. ಅಂದ್ರೆ 20% ಗ್ರೋತ್ ಅನ್ನು ನಾವು ಪ್ರತಿ ವರ್ಷ, ಅಂದ್ರೆ ಕಳೆದ ವರ್ಷಕ್ಕಿಂತ 20% ನಾವು ಹೆಚ್ಚಿನ ಪ್ರೀಮಿಯಂ ಕಲೆಕ್ಟ್ ಮಾಡೋದ್ರಲ್ಲಾಗ್ಲಿ ಅಥವಾ ಬೇರೆ ನಮ್ಮ ಬೆಳವಣಿಗೆಯಲ್ಲಿ ನಾವು 20% ನಾವು ಗ್ರೋತ್ ಅನ್ನು ತೋರಿಸಬೇಕು. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಮ್ದು ಲಿಸ್ಟೆಡ್ ಕಂಪನಿ ಆಗಿದೆ. ಸೊ ನಮ್ಮ ರಿಟರ್ನ್ ಆಫ್ ಈಕ್ವಿಟಿ ಕೂಡ ನಮ್ದು 20% ಗ್ರೋ ಆಗಬೇಕು ಅನ್ನೋ ಮಿಷನ್ ಅಲ್ಲಿ ನಾವು ಈ ಒಂದು ವರ್ಷ ನಡೆಸ್ತಾ ಇದ್ದೇವೆ. ಮತ್ತೆ 200% ಸಾಲ್ವೆನ್ಸಿ ಮಾರ್ಜಿನ್ ರೇಷಿಯೋ ಅಂತ ಹೇಳ್ತೀವಿ. ಆದರೆ ನಮ್ಮ ಕಂಪನಿ 200% ಭದ್ರವಾಗಿರುವಂತ ಕಂಪನಿ. ಅಂದ್ರೆ IRDA ಪ್ರಕಾರ ನಾವು 150% ನಾವು ಸಾಲ್ವೆನ್ಸಿ ಮಾರ್ಜಿನ್ ರೇಷಿಯೋನ ಮೇಂಟೈನ್ ಮಾಡಬೇಕು, ಆದ್ರೆ 200% ಮೇಂಟೈನ್ ಮಾಡಬೇಕು ಅಂತಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಈವರೆಗೆ ನಾವು 234%, ಅಂದ್ರೆ ಗ್ರಾಹಕರ ದುಡ್ಡು ನಮ್ಮ ಹತ್ರ 100 ರೂಪಾಯಿ ಇದ್ರೆ 234 ರೂಪಾಯಿ ಭದ್ರವಾದ ಠೇವಣಿ ನಮ್ಮ ಹತ್ರ ಇರುತ್ತೆ ಅಂತ ಒಂದು ಸಣ್ಣದಾಗಿ ಹೇಳಬಹುದು. ಇದಿಷ್ಟು ಕಂಪನಿಯ ಒಂದು ಸಣ್ಣ ಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕಂಪನಿ ಬೆನಿಫಿಟ್ಸ್ ನೋಡೋಣ. ಈ ಒಂದು ಸಂಜೀವಿನಿ ಆರೋಗ್ಯ ಸಂಜೀವಿನಿ ಇರುವಂತಹ ಮುಖ್ಯವಾದ ಮುಖ್ಯಾಂಶಗಳು, ಈ ಮುಖ್ಯಾಂಶಗಳಲ್ಲಿ ಇರುವಂತಹ ಬೆನಿಫಿಟ್ಸ್ ಗಳು ಏನು ಅಂತ ನೋಡೋಣ. ಮೊದಲನೇದಾಗಿ ನಮಗೆ ಸಿಗುವಂತ ಹಾಸ್ಪಿಟಲೈಸೇಷನ್ ಬೆನಿಫಿಟ್ಸ್, ಅಂದ್ರೆ ಆಸ್ಪತ್ರೆಗೆ ಒಳಗೊಂಡಾಗ ನಮಗೆ ಸಿಗುವಂತ ಬೆನಿಫಿಟ್ಸ್ ಗಳೇನು, ನಮ್ಗೆ ಏನೆಲ್ಲ ಕವರ್ ಆಗುತ್ತೆ ಅದ್ರ ಬಗ್ಗೆ ನೋಡ್ತೀವಿ. ಮತ್ತೆ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಕ್ಕೆ, ಅಂದ್ರೆ ಇನ್ ಪೇಷಂಟ್ ಆಗಿ 24 hours 24 ಗಂಟೆ ನಾವು ಒಳರೋಗಿಯಾಗಿ ನಾವು ದಾಖಲಾತಿ ಪಡೆಯೋದಕ್ಕಿಂತ ಮುಂಚೆ ಪೂರ್ವ ಅಂದ್ರೆ ಪ್ರೀ ಹಾಸ್ಪಿಟಲೈಸೇಷನ್, ಪೂರ್ವ ದಾಖಲಿಗೆ ಮುಂಚೆ ಆಗುವಂತ ಖರ್ಚು ವೆಚ್ಚಗಳನ್ನು ನಾವು ಭರಿಸ್ತೇವೆ. ಮತ್ತೆ ಡಿಸ್ಚಾರ್ಜ್ ಆದ್ಮೇಲೆ ಆಗುವಂತ ಖರ್ಚುಗಳನ್ನ ಪೋಸ್ಟ್ ಹಾಸ್ಪಿಟಲೈಸೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಆಗುವಂತ ಖರ್ಚು ವೆಚ್ಚಗಳನ್ನು ಕೂಡ ಕಂಪನಿ ತುಂಬಿಕೊಡುತ್ತೆ. ಮತ್ತೆ ಡೇ ಕೇರ್ ಕವರೇಜ್ ಅಂತ ಹೇಳ್ತೀವಿ. ಡೇ ಕೇರ್ ಕವರೇಜ್ ಇನ್ನೊಂದು ನಿಮ್ಗೆ ಹೈಲೈಟ್ಸ್ ಹೇಳ್ತಾ ಇದ್ದೀನಿ, ಆಮೇಲೆ ನಾವು ಡೀಟೇಲ್ ಆಗಿ ನೋಡೋಣ ಒಮ್ಮೆ ಅದೆಲ್ಲ ಏನೇನಿರುತ್ತೆ. ಡೇ ಕೇರ್ ಕವರೇಜ್ ಅಂದ್ರೆ ಬಹಳಷ್ಟು ಚಿಕಿತ್ಸೆಗಳು ನಾವು 24 ಗಂಟೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಕೆಲವೊಂದು ಚಿಕಿತ್ಸೆಗಳನ್ನ ಒಂದೇ ದಿನದಲ್ಲಿ ಮುಗಿಸುವಂತ ಇರುತ್ತವೆ. ಅದನ್ನ ನಾವು ಡೇ ಕೇರ್ ಕವರೇಜ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಮ್ದು ಕಿಡ್ನಿ ಸ್ಟೋನ್ ಆಗ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ ಆಗ್ಬೋದು, ಹರ್ನಿ ಆಪರೇಷನ್ಸ್, ಬಹಳಷ್ಟು ಕ್ಯಾಟ್ರಾಕ್ಟ್ ಆಪರೇಷನ್ಸ್, ಇವೆಲ್ಲ ಕೇವಲ ಒಂದೇ ದಿನದಲ್ಲಿ ಮಾಡುವಂತ ಒಂದು ಪ್ರೊಸೀಜರ್ಸ್ ಗಳು, ಒಂದು ಆಪರೇಷನ್ಸ್ ಗಳನ್ನ ಮಾಡುವಂತ ಒಂದು ವಿಧಿವಿಧಾನಗಳಿದೆ. ಸೊ ಅದನ್ನ ಕೂಡ ನಾವು ಕವರ್ ಮಾಡ್ತೀವಿ. ಅಂದ್ರೆ 24 hours ನಾವು ಹಾಸ್ಪಿಟಲೈಸೇಷನ್ ಆಗ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ನಾವು ಜಸ್ಟ್ 24 hours ಅಲ್ಲಿ ಒಳಗಡೆ, ಅಂದ್ರೆ
ಬೆಳಗ್ಗೆ ಆಸ್ಪತ್ರೆಗೆ ದಾಖಲಾಗಿ ಸಂಜೆ ಅಷ್ಟೊತ್ತಿಗೆ ಎಲ್ಲ ಚಿಕಿತ್ಸೆ ಮುಗಿಸ್ಕೊಂಡು ಮನೆಗೆ ಹೋಗುವಂತ ಕೆಲವು ಚಿಕಿತ್ಸೆಗಳಿವೆ, ಅದನ್ನು ನಾವು ಡೇ ಕೇರ್ ಅಂತೀವಿ. ಆ ಡೇ ಕೇರ್ ಟ್ರೀಟ್ಮೆಂಟ್ ಕವರೇಜ್ ಕೂಡ ನಾವು ಮಾಡ್ತೇವೆ. ಜೊತೆಗೆ ಕ್ಯಾಟ್ರಾಕ್ಟ್, ಕಣ್ಣಿನ ಪೊರೆಗಳಲ್ಲಿ ತೆಗೆಸುವಂತ ಒಂದು ಕ್ಯಾಟ್ರಾಕ್ಟ್ ಪ್ರೊಸೀಜರ್, ಇದನ್ನು ಕೂಡ ನಮ್ಮಲ್ಲಿ ಈ ಒಂದು ಪಾಲಿಸಿಲಿ ಕವರ್ ಆಗುತ್ತೆ. ಜೊತೆಗೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆಗುವಂತ ರೋಡ್ ಆಂಬ್ಯುಲೆನ್ಸ್ ಖರ್ಚುಗಳನ್ನ ನಾವು ಭರಿಸ್ತೇವೆ. ಮತ್ತೆ ಈ ಪಾಲಿಸಿಯಲ್ಲಿ ನಾವು ಏನೇ ಕ್ಲೇಮ್ಗಳನ್ನ ತಕೊಳ್ಳಿಲ್ಲ ಅಂತಂದ್ರೆ ನೋ ಕ್ಲೇಮ್ ಬೋನಸ್ ಅಂತ ಏನ್ ಹೇಳ್ತೇವೆ. ಅಂದ್ರೆ ಆ ಒಂದು ವರ್ಷ ನಾವು ಕಂಪನಿಗೆ ಏನು ತೊಂದರೆ ಮಾಡಲಿಕ್ಕಿಲ್ಲ, ಯಾವ ಕ್ಲೇಮ್ ತಗೊಂಡಿರ್ಲಿಕ್ಕಿಲ್ಲ, ಕಂಪನಿಗೆ ನಮ್ಮ ಕಡೆಯಿಂದ ಸ್ವಲ್ಪ ಲಾಭಾಂಶ ಇರುತ್ತೆ. ಆ ಲಾಭಾಂಶವನ್ನು ನಾವು ನಮ್ಗೆ ವಾಪಸ್ಸು ನೋ ಕ್ಲೇಮ್ ಬೋನಸ್ ಮೂಲಕ ನಮ್ಗೆ ವಾಪಸ್ ಕೊಡ್ತಾರೆ. ಇದನ್ನ ನಾವು ನೋ ಕ್ಲೇಮ್ ಬೋನಸ್ ಅಂತ ಹೇಳ್ತೀವಿ. ಜೊತೆಗೆ ಆಯುಷ್ ಟ್ರೀಟ್ಮೆಂಟ್, ನಿಮ್ಗೆಲ್ಲರಿಗೂ ಗೊತ್ತಿದೆ, ಹ್ಯಾಲೋಪತಿಕ್ ಟ್ರೀಟ್ಮೆಂಟ್ ಅಂದ್ರೆ ಇಂಗ್ಲಿಷ್ ಟ್ರೀಟ್ಮೆಂಟ್ ನಾವು ಹ್ಯಾಲೋಪತಿಕ್ ಟ್ರೀಟ್ಮೆಂಟ್ ಹೇಳ್ತೀವಿ. ಅದನ್ನ ಬಿಟ್ಟು ಆಯುರ್ವೇದಿಕ್ ಟ್ರೀಟ್ಮೆಂಟ್, ಯುನಾನಿ ಟ್ರೀಟ್ಮೆಂಟ್, ಸಿದ್ಧವೈದ್ಯ ಟ್ರೀಟ್ಮೆಂಟ್ ಅಥವಾ ಹೋಮಿಯೋಪತಿ ಟ್ರೀಟ್ಮೆಂಟ್, ಇದು ಹ್ಯಾಲೋಪತಿಕ್ ಅಲ್ಲದ್ದು. ಇಂಥ ಒಂದು ಟ್ರೀಟ್ಮೆಂಟ್ ಗಳನ್ನ ನಾವು ಕೂಡ ಮಾಡಬಹುದು. ಸೊ ಅದನ್ನ ನಾವು ಆಯುಷ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆಯುಷ್ ಟ್ರೀಟ್ಮೆಂಟ್ ಕೂಡ ನಾವು ಇದರಲ್ಲಿ ಮಾಡ್ತೇವೆ. ಜೊತೆಗೆ ಮಾಡರ್ನ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ಒಂದು ಕಾಲದಲ್ಲಿ ಎಲ್ಲ ಪ್ರತಿಯೊಂದು ಚಿಕಿತ್ಸಾ ವಿಧಾನಗಳು ಬಹಳ ಕ್ಲಿಷ್ಟಕರವಾಗಿದ್ದು, ಬಹಳ ಸೊ someone is asking for a recording. Should I allow Mr. Rahul? Rahul ji? No, sir, it is not required. Okay, fine. ಸೊ ಆಯುಷ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದಲ್ಲದೆ ನಾವು ಸ್ವಲ್ಪ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮೊದಲೆಲ್ಲ ಏನಾಗ್ತಿತ್ತು, ಹೃದಯವನ್ನ ಬಗದು ಓಪನ್ ಹಾರ್ಟ್ ಸರ್ಜರಿಗಳನ್ನ ಮಾಡುವಂತ ಒಂದು ವಿಧಾನಗಳಿತ್ತು. ಅದಕ್ಕೆ ಆಲ್ಮೋಸ್ಟ್ ಒಂದು 6 ಇಂಚು 4 ಇಂಚು 12 ಇಂಚು ಹೃದಯನ ಬಗದು ಓಪನ್ ಹಾರ್ಟ್ ಸರ್ಜರಿ ಮಾಡ್ತಿದ್ರು. ಇವತ್ತು ಹೇಗಿದೆ ಅಂತಂದ್ರೆ ರೊಬಾಟಿಕ್ ಸರ್ಜರೀಸ್ಗಳು ಜಸ್ಟ್ ಒಂದ್ 2 ಪಿನ್ ಹೋಲ್ ಮಾಡಿಬಿಟ್ಟು ಅದರಲ್ಲೇ ರೋಬೋಟಿಕ್ ಮೂಲಕ ಮಾಡುವಂತ ಸರ್ಜರೀಸ್ಗಳನ್ನ ಮಾಡರ್ನ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ಈ ಒಂದು ಟ್ರೀಟ್ಮೆಂಟ್ ಗಳನ್ನ ಕೂಡ ಕೆಲವೊಂದು ಪಾಲಿಸಿಗಳಲ್ಲಿ ಕೊಡ್ತಿರಲಿಲ್ಲ. ಆದ್ರೆ ನಮ್ಮ ಪಾಲಿಸಿ, ಈ ಒಂದು ಸಂಜೀವಿನಿ ಪಾಲಿಸಿಯಲ್ಲಿ, ಆರೋಗ್ಯ ಸಂಜೀವಿನಿ ಪಾಲಿಸಿಯಲ್ಲಿ ಈ ಒಂದು ಲಾಭಾಂಶಗಳನ್ನು ನೀವು ಪಡೆಯಬಹುದಾಗಿದೆ. ಜೊತೆಗೆ ಇನ್ಸ್ಟಾಲ್ಮೆಂಟ್ ಪ್ರೀಮಿಯಂ ಇದು ನಿಮಗೆ ಬರಲ್ಲ, ಯಾಕಂದ್ರೆ ಇದು ಸಾಮಾನ್ಯ, ಇದು ಜನರಲ್ PPT ಆಗಿರೋದ್ರಿಂದ ಇದು ಇನ್ಸ್ಟಾಲ್ಮೆಂಟ್ ಪ್ರೀಮಿಯಂಗಳು, ಇದು ನಿಮಗೆ ಇನ್ಸ್ಟಾಲ್ಮೆಂಟ್ಸ್ ಬರಲ್ಲ. ನೀವೇನಿದ್ರು ಒಟ್ಟು ಟೋಟಲ್ 1 ವರ್ಷದ ಸಂಪೂರ್ಣ ಪ್ರೀಮಿಯಂ ಅನ್ನು ಕೊಡಬೇಕು. ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮ್ಸ್ ನಿಮಗೆ RAP ಅಥವಾ VLE ಸೆಂಟರ್ಸ್ ಗಳಿಗೆ ಇದು ಬರಲ್ಲ, ಕಾಮನ್ ಸೆಂಟರ್ ಗಳಿಗೆ ನಿಮಗೆ ಬರಲ್ಲ. ನೀವು ಏನಿದ್ರು ವಾರ್ಷಿಕ ಪ್ರೀಮಿಯಂ ಮೊತ್ತವನ್ನು ನೀವು ಒಟ್ಟಿಗೆ ಕೊಡಬೇಕು. ಮತ್ತೆ ಈ ಪಾಲಿಸಿನ ಮೊದಲೇ ಹೇಳಿದಂಗೆ ಇದು ರೂರಲ್ ಪಾಲಿಸಿ, ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಸೀಮಿತವಾದಂತಹ ಒಂದು ಸಂಬಂಧಪಟ್ಟಂತ ಪಾಲಿಸಿ ಆಗಿದ್ದರಿಂದ ಗ್ರಾಮೀಣ ಪ್ರದೇಶದ ಆಧಾರ್ ಸಂಖ್ಯೆಯನ್ನು ನೀವು ನಮೂದಿಸಿದಾಗ ನಿಮಗೆ ರೂರಲ್ ಡಿಸ್ಕೌಂಟ್ ಅಂದ್ರೆ ಗ್ರಾಮೀಣವಾದ ಒಂದು ವಿನಾಯಿತಿಯನ್ನು, ಗ್ರಾಮೀಣ ಜನರಿಗೋಸ್ಕರ ಒಂದು ವಿನಾಯಿತಿಯನ್ನು ಕೊಡ್ತೇವೆ. ಹಾಗಾಗಿ ನೀವೇನಾರ ಇದು ಪಾಲಿಸಿ ನಿಮ್ಮ ಗ್ರಾಹಕರು ಕೊಟ್ಟಾಗ ಅವರು ರೂರಲ್ ಸೆಕ್ಟರ್ ಆಗಿದ್ದ ಅಥವಾ ಅವರು ಗ್ರಾಮೀಣ ಪ್ರದೇಶದವರಾಗಿದ್ದು ಅವರ ಆಧಾರ್ ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶವನ್ನು ಸೂಚಿಸ್ತಾ ಇದ್ರೆ ಅವರಿಗೆ ಡಿಸ್ಕೌಂಟ್ ಸಿಗುತ್ತೆ. ಎಷ್ಟು ಡಿಸ್ಕೌಂಟ್ ಸಿಗುತ್ತೆ, ಏನ್ ಇವೆಲ್ಲ ಈ ಲಾಭಾಂಶಗಳು ಏನಂತ ಡೀಟೇಲ್ ಆಗಿ ನಾವು ಸುಮ್ಮನೆ ಒಂದು ಸಣ್ಣದಾಗಿ ಒಂದು ಖಂಡಾಯಿಸೋಣ. ಸೊ ಇದೆಲ್ಲ ಒಂದು ನಿಮಗೆ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ಸ್ ಗಳನ್ನ ತೆಗೆದು ಇಟ್ಕೊಡಿ. ಈಗ ನಿಮ್ಗೆ ಇದು ಲಾಭದಾಯಕವಾಗುತ್ತೆ, ನಿಮ್ಗೆ ಇದು ಅರ್ಥ ಆಗುತ್ತೆ ಫ್ಯೂಚರ್ ನಲ್ಲಿ. ಸೊ ಹಾಸ್ಪಿಟಲೈಸೇಷನ್, ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್, ಡೇ ಕೇರ್ ಕವರೇಜ್, ಕ್ಯಾಟರಾಕ್ಟ್, ಆಂಬ್ಯುಲೆನ್ಸ್, ನೋ ಕ್ಲೈಮ್ ಬೋನಸ್, ಆಯುಷ್ ಟ್ರೀಟ್ಮೆಂಟ್ಗೆ ಮಾಡರ್ನ್ ಟ್ರೀಟ್ಮೆಂಟ್ಸ್ ಮತ್ತೆ ರೂರಲ್ ಡಿಸ್ಕೌಂಟ್ಸ್. ದೇರ್ ಇಸ್ ನೋ ಇನ್ಸ್ಟಾಲ್ಮೆಂಟ್ ಪ್ರೀಮಿಯಂ ಅವೈಲಬಲ್ ಫಾರ್ ಯುವರ್ ಕಾಮನ್ ಸರ್ವಿಸ್ ಸೆಂಟರ್ ಏಜೆಂಟ್ಸ್. ಫೈನ್, ಓಕೆ. ನೆಕ್ಸ್ಟ್ ಸೊ ಕವರೇಜ್ ಬಗ್ಗೆ ನೋಡೋಣ. ಸೊ ಕವರೇಜ್ ಯಾರು ಕವರೇಜ್ ಮಾಡಬಹುದು? 18 ವರ್ಷದಿಂದ ಮೇಲ್ಪಟ್ಟು ಮತ್ತು 65 ವರ್ಷದವರೆಗೂ ನಾವು ಕವರೇಜ್ ಅನ್ನ ಮಾಡ್ತೇವೆ. ಯಾವುದೇ ಒಬ್ಬ ವ್ಯಕ್ತಿ 18 ವರ್ಷ ವಯೋಮಿತಿಯಿಂದ ಹಿಡಿದು 65 ವರ್ಷದ ವಯೋಮಿತಿಯೊಳಗಿರುವಂತಹ ವ್ಯಕ್ತಿಗಳನ್ನ ನಾವು ಇಲ್ಲಿ ಈ ಪಾಲಿಸಿಯಲ್ಲಿ ಕವರ್ ಮಾಡಬಹುದು. ಜೊತೆಗೆ ಮಕ್ಕಳನ್ನು, ಅಂದ್ರೆ ನಾವು 3 ತಿಂಗಳ ಮಗುವಿಂದ ಹಿಡಿದು 25 ವರ್ಷದ ನವಯುವಕನವರೆಗೂ ನಾವನ್ನ ಡಿಪೆಂಡೆಂಟ್ ಚೈಲ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅವರಿಗೆ ಕೂಡ ಈ ಪಾಲಿಸಿನ ಕೊಡಬಹುದು. 25 ಇಯರ್ಸ್ ವರೆಗೂ ಅವ್ರನ್ನ ಡಿಪೆಂಡೆಂಟ್ ಚೈಲ್ಡ್ ಅಂತ ಟ್ರೀಟ್ ಮಾಡ್ತೇವೆ, ಅವ್ರಿಗೆ ಕೂಡ ಈ ಪಾಲಿಸಿನ ಕೊಡಬಹುದು. ಮತ್ತೆ ಈ ಪಾಲಿಸಿ 2 ವಿಧದಲ್ಲಿ ಲಭ್ಯವಿದೆ. ಒಂದು ವೈಯಕ್ತಿಕವಾಗಿ ನೀವು ತಗೊಳ್ಬಹುದು, ಮತ್ತೆ ಇನ್ನೊಂದು ಫ್ಯಾಮಿಲಿ ಫ್ಲೋಟರ್, ಅಂದ್ರೆ ಎಂಟೈರ್ ಕುಟುಂಬಸ್ಥರಿಗೆ ನೀವು ಇದನ್ನ ಕೊಡಬಹುದು. ನೀವು
ಇಂಡಿವಿಜುವಲ್ ಆಗಿ ತಗೊಳ್ಬಹುದು ವೈಯಕ್ತಿಕವಾಗಿ, ಅಥವಾ ಫ್ಯಾಮಿಲಿ ಕೂಡ ಕೊಡಬಹುದು. ಅದನ್ನ ಫ್ಯಾಮಿಲಿ ಫ್ಲೋಟರ್ ಅಂತ ಹೇಳ್ತೀವಿ. ಎರಡು ವೇರಿಯಂಟ್ಸ್ ಅಲ್ಲಿ ಇದು ನಿಮ್ಗೆ ಲಭ್ಯವಿದೆ. ಸರಿನಾ? ಓಕೆ. ಫ್ಯಾಮಿಲಿ ಅಂತಂದ್ರೆ ಯಾರು ಬರ್ಬೋದು ಅಂದ್ರೆ, ನೀವು, ನಿಮ್ಮ ಗಂಡ ಅಥವಾ ಹೆಂಡತಿ, ಜೊತೆಗೆ ಮಕ್ಕಳು, ಮತ್ತೆ ಪೋಷಕರು, ಮತ್ತೆ ಅತ್ತೆ ಮಾವ ಅಂದ್ರೆ ಗಂಡ ಅಥವಾ ಹೆಂಡತಿಯ ತಂದೆ ತಾಯಿಯರನ್ನು ಕೂಡ ಇದರಲ್ಲಿ ಪಾಲಿಸಿ ಕವರ್ ಮಾಡಿ. ಮತ್ತೆ ಈ ಪಾಲಿಸಿ 1 ವರ್ಷಕ್ಕೆ ಮಾತ್ರ ನಾವು ಕವರ್ ಮಾಡ್ತೀವಿ. ಅಂದ್ರೆ ಕೆಲವೊಂದು ಪಾಲಿಸಿ 2 ವರ್ಷ 3 ವರ್ಷ ಮಾಡ್ಬೋದು, ಆದ್ರೆ ಈ ಪಾಲಿಸಿ 1 ವರ್ಷಕ್ಕೆ ಮಾತ್ರ ನಾವು ಪ್ರೀಮಿಯಂ ನ ತಗೊಳ್ತೀವಿ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಈ ಪಾಲಿಸಿಯನ್ನು ಲೈಫ್ ಟೈಮ್ ರಿನ್ಯೂವಲ್, ಕೊನೆಯ ತನಕ ನಾವು ರಿನ್ಯೂ ಮಾಡ್ತೇವೆ ಇದನ್ನು. ಅಂದ್ರೆ ಒಬ್ಬ ವ್ಯಕ್ತಿ 65 ವರ್ಷದೊಳಗೆ ತಗೊಬಿಟ್ರೆ ಅವನು ಸಾಯೋ ಮಟ್ಟ ಅವನಿಗೆ ನಾವು ಇದನ್ನ ಪಾಲಿಸಿನ ಕವರೇಜ್ ಮಾಡ್ತೇವೆ. ಅಲ್ಲಿ ತನಕ ಅವನು ರಿನ್ಯೂ ಮಾಡ್ತಾ ಇರ್ಬೋದು ಪಾಲಿಸಿನ. ಸೊ ಮೊದಲೇ ಹೇಳಿದಾಗೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟೀಸ್ ನಿಮಗೆ ಇದು ಅನ್ವಯಿಸುವುದಿಲ್ಲ. ಇಟ್ ಇಸ್ ನಾಟ್ ಅವೈಲೇಬಲ್ ಫಾರ್ ಯು. ಇನ್ಸ್ಟಾಲ್ಮೆಂಟ್ ಫೆಸಿಲಿಟೀಸ್ ನಾಟ್ ಅವೈಲೇಬಲ್ ಫಾರ್ ಯು. ಫೈನ್. ಯು ಹ್ಯಾವ್ ಟು ಟೇಕ್ ಓನ್ಲಿ ಆನ್ಯುಯಲ್ ಪ್ರೀಮಿಯಂ ಓನ್ಲಿ. ಯು ಹ್ಯಾವ್ ಟು ಕಲೆಕ್ಟ್ ಓನ್ಲಿ ಆನ್ಯುಯಲ್ ಪ್ರೀಮಿಯಂ. ಫೈನ್. ಓಕೆ. ಸೊ ಸಮ್ ಇನ್ಶೂರ್ಡ್ ಎಷ್ಟಿದೆ ಅಂತಂದ್ರೆ ನೋಡಿ, 50,000 ರೂಪಾಯಿಂದ ಹಿಡಿದು 10 ಲಕ್ಷದವರೆಗೂ ಸಮ್ ಇನ್ಶೂರ್ಡ್ ಇದೆ. ಸೊ ನಿಮಗೆ ಗೊತ್ತಿರೋ ಹಂಗೆ ಎಲ್ಲ 50,000 ಮಲ್ಟಿಪಲ್ಸ್ ಅಂದ್ರೆ 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ, 3.5 ಲಕ್ಷ, ಹೀಗೆ 10 ಲಕ್ಷವರೆಗೂ ಇದೆ. ನಿಮಗೆ ಗೊತ್ತಿರಂಗೆ VLE ಏಜೆಂಟ್ಸ್ ಗಳಿಗೆ 10 ಲಕ್ಷವರೆಗೂ ಮಾಡಬಹುದು. ಮತ್ತೆ RAP ಏಜೆಂಟ್ಸ್ ಗಳು ಕೇವಲ 5 ಲಕ್ಷದವರೆಗೂ ಮಾತ್ರ ಮಾಡಬಹುದು ಈ ಪಾಲಿಸಿಯನ್ನ. ಇದು ನಿಮ್ಗೆಲ್ಲ ಗೊತ್ತಿದೆ. ಇದರಲ್ಲಿ ಈರೇಶ್ ಅವರೇ ತಮ್ಮ ಫೋನ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ. ಈರೇಶ್ A50 ಫೋನ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನಾನು RAP ಏಜೆಂಟ್ಸ್ ಗಳು ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಪೋರ್ಟಲ್ ನೀವು ಚೆಕ್ ಮಾಡಿದಾಗ ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ 5 ಲಕ್ಷವರೆಗೂ ಮ್ಯಾಕ್ಸಿಮಮ್ ಕೊಡ್ತೇವೆ. ಹಾಗಾಗಿ VLE ಏಜೆಂಟ್ಸ್ ಗಳಿಗೂ ಮ್ಯಾಕ್ಸಿಮಮ್ 10 ಲಕ್ಷದವರೆಗೂ ಕೊಡಬಹುದು. ಸೊ ಇದು ಇಷ್ಟು ಅವೈಲೇಬಲ್ ಇದೆ. Sir, for RAP, it is 10 lakh. For VLE INS, it is 5 lakh. राहुल जी आप कुछ बोलना चाहते हो? आप कुछ बोलना है आपको? सर, रैप के लिए 10 लाख का है. एंड VLE वही दोहराया मैं. VLE एजेंट्स के लिए ये 10 लाख तक वो कर सकते हैं. RAP एजेंट्स 5 लाख तक बोला हूँ, अभी बोला मैं. ठीक है, फाइन. ओके. रैप के लिए 10 लाख का है. रैप के लिए 10 लाख है, VLE के लिए 5 लाख है क्या? Yes sir, now correct. ಸಾರಿ ಒಂದು ಸಣ್ಣ ಕಲೆಕ್ಷನ್ ನನ್ನ ಕಡೆಯಿಂದ ದಯವಿಟ್ಟು ಕ್ಷಮಿಸಬೇಕು. VLE ಏಜೆಂಟ್ಸ್ ಗಳಿಗೆ 5 ಲಕ್ಷ, RAP ಏಜೆಂಟ್ಸ್ ಗಳಿಗೆ 10 ಲಕ್ಷದವರೆಗೂ ಸಮ್ ಇನ್ಶೂರೆನ್ಸ್ ಕೊಡಬಹುದು. ದಯವಿಟ್ಟು ಸಹಕರಿಸಬೇಕು. ನಾನು ಸ್ವಲ್ಪ ಏಜೆನ್ಸಿ ಟ್ರೈನಿಂಗ್ ನಂದು ಇವಾಗ ಮಾಹಿತಿ ತಗೊಂಡು ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಸಹಕರಿಸಬೇಕು. ಫೈನ್. ಓಕೆ. ನೆಕ್ಸ್ಟ್ ನಮಗೆ ಇರುವಂತ ಸೌಲಭ್ಯಗಳು, ಯಾವ ಸೌಲಭ್ಯಗಳಿದೆ, ಯಾವ ಪಾಲಿಸಿ ಮಾಡಬಹುದು ನೋಡಿ. ಇಲ್ಲಿ ನಮಗೆ ಇರುವಂತ ಸೌಲಭ್ಯಗಳು 2. ಒಂದು ಕ್ಯಾಶ್ಲೆಸ್ ಅಂದ್ರೆ ನಗದು ರಹಿತವಾದಂತ ಒಂದು, ಇನ್ನೊಂದು ರಿಎಂಬರ್ಸ್ಮೆಂಟ್, ಒಂದು ಮರುಪಾವತಿ ಅಂತಂದ್ರೆ ನಗದು ರಹಿತ. 2 ತರ ಹಾಸ್ಪಿಟಲ್ಸ್ ಇದೆ. ಒಂದು ನೆಟ್ವರ್ಕ್ ಹಾಸ್ಪಿಟಲ್, ಇನ್ನೊಂದು ನಾನ್ ನೆಟ್ವರ್ಕ್ ಹಾಸ್ಪಿಟಲ್ ಅಂತ ಹೇಳ್ತೀವಿ. ನೆಟ್ವರ್ಕ್ ಹಾಸ್ಪಿಟಲ್ ಹೋದ್ರೆ ನಿಮ್ಗೆ ನಗದು ರಹಿತವಾದಂತ ಒಂದು ಸೌಲಭ್ಯ ತಗೋಬಹುದು. ಅಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಏನೇ ಖರ್ಚು ವೆಚ್ಚಗಳಿದೆ ಅದನ್ನ ಕಂಪನಿ ಹಾಸ್ಪಿಟಲ್ಗೆ ಡೈರೆಕ್ಟ್ ಆಗಿ ಭರಿಸುತ್ತೆ. ನೀವು ಏನು ಕೈಯಿಂದ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಆದರೆ ನೀವು ನಾನ್ ನೆಟ್ವರ್ಕ್ ಹಾಸ್ಪಿಟಲ್ ಹೋದಾಗ ಅಲ್ಲೇನಾಗುತ್ತೆ ಅಂದ್ರೆ, ನೀವು ನಿಮ್ಮ ಕೈಯಿಂದ ನಿಮ್ಮ ಜೇಬಿನಿಂದ ದುಡ್ಡನ್ನು ಹಾಕಬೇಕಾಗುತ್ತೆ, ಬಿಲ್ ಅನ್ನ ಪಾವತಿಸಬೇಕಾಗುತ್ತೆ. ಅದಾದ ನಂತರ ಆ ಬಿಲ್ಗಳನ್ನ ಇಟ್ಕೊಂಡು ನೀವು ಮರುಪಾವತಿಗೆ ನೀವು ನಮ್ಮ ಆಫೀಸಿಗೆ ಬಂದು ಇರೋವರ ಎಲ್ಲ ಬಿಲ್ಗಳನ್ನ ಮತ್ತೆ ರಸೀದಿಗಳನ್ನ ಕೊಟ್ಟಾಗ ಮರುಪಾವತಿ ಆಗುತ್ತೆ ನಿಮ್ಗೆ. ಹಿರೇಶ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮೊಬ್ಬರು ಫೋನೇ ಮ್ಯೂಟ್ ಆಗಿರೋದು, ಮಿಸ್ಟರ್ ಹಿರೇಶ್. ಓಕೆ. ಸದ್ಯಕ್ಕೆ ನೋಡೋಣ ನಾವು ಬೇರೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಹಾಸ್ಪಿಟಲೈಸೇಷನ್ ಬೆನಿಫಿಟ್ಸ್. ಹಾಸ್ಪಿಟಲೈಸೇಷನ್ ಅಂತಂದ್ರೆ 3 ತರ ಬರುತ್ತೆ. ಒಂದು ಪ್ರೊಫೆಷನಲ್ ಫೀಸ್, ಒಂದು ಮೆಡಿಕಲ್ ಸರ್ವಿಸ್, ಇನ್ನೊಂದು ಮೆಡಿಸಿನ್ಸ್. ಪ್ರೊಫೆಷನಲ್ ವೃತ್ತಿಪರ ಫೀಸ್ ಅಂದ್ರೆ ಸರ್ಜನ್ಗೆ ತಗಲುವಂತ ಖರ್ಚುಗಳು, ಕನ್ಸಲ್ಟೆಂಟ್ ಡಾಕ್ಟರ್ ಬಂದಾಗ ಅವ್ರಿಗೆ ತಗಲುವಂತಹ ಖರ್ಚುಗಳು, ಮತ್ತೆ ಅನಸ್ತೇಷಿಯಾ ಅರವಳಿಕೆ ಕೊಡುವಂತ ಡಾಕ್ಟರ್ಗೆ ತಗಲುವಂತ ಖರ್ಚುಗಳು, ಮತ್ತೆ ವಿಶೇಷಜ್ಞ ತಂತ್ರಜ್ಞರು ಸ್ಪೆಷಲಿಸ್ಟ್ ಗಳಿಗೆ ಅವ್ರಿಗೆ ಆಗುವಂತ, ಫಾರ್ ಎಕ್ಸಾಂಪಲ್ ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಅಥವಾ ಡ್ರಮಾಟೋಲಜಿಸ್ಟ್ ಇರ್ಬೋದು, ಅಥವಾ ಪೀಡಿಯಾಟ್ರಿಷಿಯನ್ ಇರ್ಬೋದು, ಇಂಥವ್ರಿಗೆಲ್ಲ ಸ್ಪೆಷಲಿಸ್ಟ್ ಇರ್ತೀವಿ. ಅವ್ರಿಗೆ ತಗಲುವಂತ ಖರ್ಚುಗಳನ್ನ ಪ್ರೊಫೆಷನಲ್ ಫೀಸ್ ಅನ್ನೋ ಒಂದು ಹಣೆಪಟ್ಟಿಯಲ್ಲಿ ನಾವು ಕೊಡ್ತೀವಿ. 2ನೇದು ಮೆಡಿಕಲ್ ಸರ್ವಿಸ್. ಅದ್ರಲ್ಲಿ ಏನ್ ಕೊಡ್ತೀವಿ ಅಂದ್ರೆ ಅನಸ್ತೇಷಿಯಾ ಅರವಳಿಕೆ ಮದ್ದು ಕೊಟ್ಟಾಗ ಅದಕ್ಕೆ ತಗಲುವಂತ ಖರ್ಚು, ಮತ್ತೆ ರಕ್ತ
ದಾನ ಮಾಡಿದಾಗ ಅಥವಾ ರಕ್ತ ಕೊಟ್ಟಾಗ ಅದಕ್ಕೆ ತಗಲುವಂತ ಖರ್ಚು, ಆಕ್ಸಿಜನ್ ಕೊಟ್ಟಾಗ ಅದ್ರದ್ದು ಖರ್ಚು, ಮತ್ತೆ OT ಚಾರ್ಜಸ್, ಆಪರೇಷನ್ ಥಿಯೇಟರ್ ತಗಲುವಂತ ಖರ್ಚು, ICU ನಲ್ಲಿ ತಗಲುವಂತ ಖರ್ಚುಗಳನ್ನೆಲ್ಲ ಮೆಡಿಕಲ್ ಸರ್ವಿಸಸ್ ಹಣೆಪಟ್ಟಿಯಲ್ಲಿ ನಾವು ನಿಮಗೆ ಈ ದುಡ್ಡನ್ನ ಪಾವತಿಸ್ತೇವೆ. ಜೊತೆಗೆ ಮೆಡಿಸನ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ನಾವು ಡ್ರಗ್ಸ್, ರೋಗಿಗೆ ಕೊಡುವಂತ ಪ್ರತಿಯೊಂದು ಔಷಧಿಗಳು ಮತ್ತೆ ಇಂಪ್ಲಾಂಟ್ಸ್ ಅಥವಾ ಪೇಸ್ ಮೇಕರ್ ಅಂತ ಹೇಳ್ತೀವಿ. ಪೇಸ್ ಮೇಕರ್ ಅಂದ್ರೆ ಹೃದಯಕ್ಕೆ ಬಡಿತವನ್ನು ಹೆಚ್ಚುಗೊಳಿಸುವಂತ ಅಥವಾ ಸಮವಾಗಿ ಹೃದಯವನ್ನು ಬಡಿತಕ್ಕೆ ಸಹಾಯಕಾರಿಯಾಗುವಂತ ಒಂದು ಸಣ್ಣದಾದ ಒಂದು ಪೇಸ್ ಮೇಕರ್ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ಇಲ್ಲಿ ಈ ಒಂದು ಪಾಲಿಸಿ ನಾವು ನಿಮಗೆ ಇದಕ್ಕೆ ತಗೊಳ್ಳುವಂತ ಖರ್ಚುಗಳನ್ನೆಲ್ಲ ಕೊಡ್ತೇವೆ. ಫೈನ್, ಓಕೆ. ಸೊ ಇದು ರೂಮ್ ರೆಂಟ್. ಈ ಪಾಲಿಸಿ ಆರೋಗ್ಯ ಸಂಜೀವಿನಿ ನಮಗೆ ಸಬ್ ಲಿಮಿಟ್ಸ್ ಅಂತ ಇದೆ ನೋಡಿ. 50,000 ರೂಪಾಯಿ ಇದ್ದಾಗ ನಿಮಗೆ ರೂಮ್ ಲಿಮಿಟ್ಸ್ 1,000 ರೂಪಾಯಿ ಮ್ಯಾಕ್ಸಿಮಮ್ ಇರುತ್ತೆ. 1 ಲಕ್ಷ ರೂಪಾಯಿಗೆ 2,000 ರೂಪಾಯಿ ಮ್ಯಾಕ್ಸಿಮಮ್ ಇರುತ್ತೆ. 1.5 ಲಕ್ಷ ರೂಪಾಯಿಗೆ 3,000 ರೂಪಾಯಿ ನಿಮಗೆ ರೂಮ್ ರೆಂಟ್ ಇರುತ್ತೆ. 2 ಲಕ್ಷ ರೂಪಾಯಿಗೆ 4,000 ರೂಪಾಯಿ ರೂಮ್ ರೆಂಟ್ ಇರುತ್ತೆ. ಮ್ಯಾಕ್ಸಿಮಮ್ ಅಂತ ನಿಮ್ಗೆ 5,000 ರೂಪಾಯಿ. 2 ಲಕ್ಷಕ್ಕಿಂತ ಅಬೋವ್ ನೀವು 2 ಲಕ್ಷಕ್ಕಿಂತ ಹೆಚ್ಚಾಗಿ ಯಾವುದೇ ಇನ್ಶೂರೆನ್ಸ್ ತಗೊಂಡ್ರೆ ನಿಮ್ಗೆ 5,000 ರೂಪಾಯಿ ನಿಮಗೆ ರೂಮ್ ರೆಂಟ್ ಅನ್ನು ಪಾಲಿಸಲಾಗುತ್ತೆ. ದಿಸ್ ಅ ಮ್ಯಾಕ್ಸಿಮಮ್ ಪರ್ ಡೇ. ಹಾಗೆ ICU ಚಾರ್ಜಸ್ ಅಂತ ಬಂದಾಗ ಅಂದ್ರೆ ಸುಮ್ಮನೆ ನೀವು ರಫ್ ಆಗಿ ನ್ಯಾಪ್ ಇಟ್ಕೋಬೇಕು ಅಂತಂದ್ರೆ ಒಂದು 2% ನ್ಯಾಪ್ ಇಟ್ಕೋಬೇಕು. 50,000 ರೂಪಾಯಿಗೆ 2% ಅಂದ್ರೆ 1,000 ಆಯ್ತು. 1 ಲಕ್ಷಕ್ಕೆ 2% ಅಂದ್ರೆ 2,000 ಆಯ್ತು. 2 ಲಕ್ಷಕ್ಕೆ 2% ಅಂದ್ರೆ 4,000 ಆಯ್ತು. ಹಾಗೇನೆ ICU ಚಾರ್ಜಸ್, ಸಪೋಸ್ ಒಬ್ಬ ರೋಗಿ ಆತ ಆಪರೇಷನ್ ಮುಗಿದ ನಂತರ ಅಥವಾ ಆಪರೇಷನ್ ಗಿಂತ ಮುಂಚೆ ICU ಅಂದ್ರೆ ಇಂಟೆನ್ಸಿವ್ ಕೇರ್ ಯೂನಿಟ್ಗಳನ್ನ ಬಳಸಿದಾಗ ಆತನಿಗೆ ಅದರಲ್ಲಿ ತಗಲುವಂತ ಖರ್ಚುಗಳು ಏನಿದೆ ಅದನ್ನ ಮ್ಯಾಕ್ಸಿಮಮ್ 50,000 ರೂಪಾಯಿಗೆ 2,500 ರೂಪಾಯಿ ಅಂದ್ರೆ 5% ನ್ಯಾಪ್ ಇಟ್ಕೊಳ್ಳಿ. ಅಲ್ಲಿ 2% ನ್ಯಾಪ್ ಇಟ್ಕೊಳ್ಳಿ. ರೂಮ್ ರೆಂಟ್ಗೆ ICUಗೆ 5% ನ್ಯಾಪ್ ಇಟ್ಕೊಳ್ಳಿ. 1 ಲಕ್ಷಕ್ಕೆ 5,000 ರೂಪಾಯಿ, 1.5 ಲಕ್ಷಕ್ಕೆ 7,500 ರೂಪಾಯಿ, 2 ಲಕ್ಷಕ್ಕೆ 10,000 ರೂಪಾಯಿವರೆಗೂ ನಿಮಗೆ ICU ಚಾರ್ಜಸ್ ಕೊಡಲಾಗುತ್ತೆ. ಮತ್ತೆ ಮೊದಲು ಹೇಳಿದಾಗೆ ನಾವು ಆಸ್ಪತ್ರೆ ದಾಖಲಾದಾಗ ತಗಲುವಂತ ಖರ್ಚಿಗಿಂತ ಕೆಲವೊಮ್ಮೆ ಈ ಪ್ರೀ ಹಾಸ್ಪಿಟಲೈಸೇಷನ್ ಮತ್ತೆ ಪೋಸ್ಟ್ ಹಾಸ್ಪಿಟಲ್ ಅಂದ್ರೆ ಆಸ್ಪತ್ರೆ ದಾಖಲೆಗಿಂತ ಮುಂಚೆ ಪೂರ್ವ ದಾಖಲೀಕೃತ ಹಾಸ್ಪಿಟಲೈಸೇಷನ್ ಅಂತೀವಿ, ಅದರಲ್ಲಿ ತಗಲುವಂತ ಖರ್ಚುಗಳು ಮತ್ತೆ ಅದಾದ ಮೇಲೆ ಉತ್ತರ ಡಿಸ್ಚಾರ್ಜ್ ಅಂದ್ರೆ ಡಿಸ್ಚಾರ್ಜ್ ಆದ ನಂತರ ತಗಲುವಂತ ವೆಚ್ಚಗಳು ಇರ್ತವೆ. ಆ ವೆಚ್ಚಗಳನ್ನು ಕರೆಸ್ತೀವಿ. ಇಲ್ಲಿ ಪ್ರೀ ಹಾಸ್ಪಿಟಲೈಸೇಷನ್ 30 ಡೇಸ್ 30 ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಕ್ಕೆ ಮುಂಚೆ ನೀವು ಇನ್ ಪೇಷಂಟ್ ಆಗಿ ಅಡ್ಮಿಟ್ ಆಗಕ್ಕಿಂತ ಮುಂಚೆ 30 ದಿನ ಆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ನೀವೇನೇ ಖರ್ಚು ವೆಚ್ಚಗಳು ಮಾಡಿದ್ರೆ ಅದನ್ನ 30 ದಿನಗಳವರೆಗೂ ನೀವೇನು ಖರ್ಚು ವೆಚ್ಚ ಮಾಡ್ತೀವಿ ಅದನ್ನ ಬಿಲ್ಗಳನ್ನ ಇಟ್ಕೊಂಡಿದ್ರೆ ನೀವು ಅದು ಔಷಧಿ ಇರ್ಬೋದು ಅಥವಾ ಅದು ನಿಮ್ಮ ಕನ್ಸಲ್ಟೇಷನ್ ಫೀಸ್ ಇರ್ಬೋದು ಅಥವಾ ಅದು ನಿಮ್ಮ ಬೇರೆ ಯಾವುದೇ ಒಂದು ಟೆಸ್ಟ್ ಮಾಡಿಸೋ ಡಯಾಗ್ನೋಸ್ಟಿಕ್ ಫೀಸ್ ಇರ್ಬೋದು. ಇದನ್ನೆಲ್ಲಾನು ಈ 30 ದಿನಕ್ಕಿಂತ ಮುಂಚೆ ಆಗುವಂತ ಖರ್ಚುಗಳನ್ನ ಭರಿಸ್ತೀವಿ. ಹಾಗೇನೆ 60 ದಿನ ಡಿಸ್ಚಾರ್ಜ್ ಆದ ನಂತರ 60 ದಿನಕ್ಕೆ ನಿಮಗೆ ಏನೆಲ್ಲ ಖರ್ಚಾಗುತ್ತೆ, ಫಾಲೋ ಅಪ್ ಚೆಕಪ್ಸ್ ಇರ್ಬೋದು, ಥೆರಪೀಸ್ ಇರ್ಬೋದು, ಇಂಥವೆಲ್ಲ ನೀವು ಖರ್ಚುಗಳು ಏನಾಗುತ್ತೆ ಅದನ್ನ ಕೂಡ ನೀವು ಡಿಸ್ಚಾರ್ಜ್ ಆದ ನಂತರ 60 ದಿನಗಳ ಕಾಲ ಏನೆಲ್ಲ ನಿಮ್ಮ ಇದಿದೆ ಅದನ್ನೆಲ್ಲ ಕೂಡ ನೀವು ಬಿಲ್ಗಳನ್ನ ಮರುಪಾವತಿ ಮಾಡಿಕೊಂಡು ದುಡ್ಡನ್ನ ತಗೋಬಹುದು. ಮೊದಲೇ ಹೇಳಿದಾಗೆ ನಾನು ಡೇ ಕೇರ್ ಪ್ರೊಸೀಜರ್ಸ್, ನಮ್ಮಲ್ಲಿ ಬಹಳಷ್ಟು ಡೇ ಕೇರ್ ಪ್ರೊಸೀಜರ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಕ್ಯಾಟ್ರಾಕ್ಟ್ ಕೂಡ ಡೇ ಕೇರ್ ಪ್ರೊಸೀಜರ್ಸ್, ಫಾರ್ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ ಕೂಡ ಡೇ ಕೇರ್, ಹರ್ನಿಯಾ ಕೂಡ ಡೇ ಕೇರ್, ಇಂಥ ಡೇ ಕೇರ್ ಪ್ರೊಸೀಜರ್ಸ್ ನಾವು ಕವರ್ ಮಾಡ್ತೇವೆ. ಜೊತೆಗೆ ಮೊದಲೇ ಹೇಳಿದಾಗೆ ಕ್ಯಾಟರಾಕ್ಟ್ ಕೂಡ ನಾವು ಕವರ್ ಮಾಡ್ತೀವಿ. 25% ಆಫ್ ದಿ ಸಮ್ ಇನ್ಶೂರ್ಡ್, ನಿಮ್ಮ ಸಮ್ ಇನ್ಶೂರ್ಡ್ ಎಷ್ಟಿದೆ ಅದರಲ್ಲಿ ಕಾಲ್ ಭಾಗ 25% ಅನ್ನು ನಾವು ನಿಮಗೆ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ 50,000 ರೂಪಾಯಿ ಸಮ್ ಇನ್ಶೂರ್ಡ್ ಇದ್ರೆ 12,500 ರೂಪಾಯಿ ಒಂದು ಕಣ್ಣಿಗೆ ನಿಮಗೆ ಕ್ಯಾಟರಾಕ್ಟ್ ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಕೊಡ್ತಾರೆ. ಅಂದ್ರೆ ಒಂದು ವರ್ಷದಲ್ಲಿ ಒಂದು ಕಣ್ಣಿಗೆ 12,500 ರೂಪಾಯಿ ಕೊಡ್ಬೋದು. ಅಂದ್ರೆ ವರ್ಷದಲ್ಲಿ ಇದು ಒಂದೇ ಕಣ್ಣಿಗೆ ಮಾಡಿಸ್ಬೇಕಾಗುತ್ತೆ. ಸಮ್ಟೈಮ್ಸ್ ಕೆಲವೊಂದು ಕಡೆ ನಿಮ್ಗೆ 40,000 ರೂಪಾಯಿ 2 ಕಣ್ಣು ಮಾಡಿಸೋಕೆ ಮಾಡಿಸಬಹುದು. ಆದ್ರೆ ಇಲ್ಲಿವರೆಗೂ ಆ ಕ್ಲೇಮ್ ಕೊಟ್ಟಿಲ್ಲ. ಹಾಗಾಗಿ ನೀವು ಗ್ರಾಹಕರಿಗೆ ಯಾವತ್ತೂ 1 ವರ್ಷಕ್ಕೆ ಒಂದೇ ಕಣ್ಣು ಮಾಡಿಸಬಹುದು ಅಂತಾನೆ ಹೇಳಿದ್ರೆ ಬಹಳ ಉತ್ತಮ, ನಿಮಗೂ ಅದು ಸಹಾಯಕಾರಿಯಾಗುತ್ತೆ. ಸೊ 50,000 ರೂಪಾಯಿಗೆ 12,500 ರೂಪಾಯಿ ಕ್ಯಾಟ್ರಾಕ್ಟ್ ಇದೆ, 1 ಲಕ್ಷಕ್ಕೆ 25,000 ರೂಪಾಯಿ ಕ್ಯಾಟ್ರಾಕ್ಟ್ ಇದೆ, 1.5 ಲಕ್ಷಕ್ಕೆ 37,500 ರೂಪಾಯಿ ಕ್ಯಾಟ್ರಾಕ್ಟ್ ಇದೆ, ಮತ್ತೆ 2 ಲಕ್ಷಕ್ಕಿಂತ ಹೆಚ್ಚಾದ ಸಮ್ ಇನ್ಶೂರ್ಡ್ ಇದ್ದಲ್ಲಿ ನಿಮಗೆ 40,000 ರೂಪಾಯಿವರೆಗೂ ನಿಮಗೆ ಕ್ಯಾಟ್ರಾಕ್ಟ್ ಕಣ್ಣಿನ ಪೊರೆ ಸರಿಪಡಿಸ್ಕೊಳ್ಳೋಕೋಸ್ಕರ ಚಿಕಿತ್ಸೆಗೆ ಕೊಡಲಾಗುತ್ತೆ. ಮತ್ತೆ ರೋಡ್ ಆಂಬ್ಯುಲೆನ್ಸ್, ನಾನು ಹೇಳಿದೆ ರೋಡ್ ಆಂಬ್ಯುಲೆನ್ಸ್ ನಿಮಗೆ ಒಂದು ವರ್ಷದಲ್ಲಿ 2,000 ಪರ್ ಹಾಸ್ಪಿಟಲೈಸೇಷನ್. ಒಂದು ಸಲ ನೀವು ಆಸ್ಪತ್ರೆಗೆ ದಾಖಲೆ ಆದ್ರೆ ಅದಕ್ಕೆ 2,000 ತನಕ
ಮನೆಯಿಂದ ಆಸ್ಪತ್ರೆನೋ ಅಥವಾ ಆಸ್ಪತ್ರೆಯಿಂದ ಮನೆನೋ ಎಲ್ಲ ಸೇರಿಸಿ ಮ್ಯಾಕ್ಸಿಮಮ್ 2,000 ರೂಪಾಯಿವರೆಗೂ ಕೊಡ್ತಾರೆ. ಮತ್ತೆ ನೋ ಕ್ಲೈಮ್ ಬೋನಸ್, ನಾನು ನಿಮ್ಗೆ ಹೇಳಿದೆ, ಕ್ಲೈಮ್ ಫ್ರೀ ಇಯರ್ ಅಂದ್ರೆ ನೀವು ಯಾವುದೇ ಒಂದು ವರ್ಷ ನೀವು ಕ್ಲೈಮ್ ಅನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಅದು ಕಂಪನಿಗೆ ಲಾಭಾಂಶ. ಆ ಲಾಭಾಂಶ ನಿಮ್ಗೂ ಅದು ಶೇರ್ ಮಾಡುತ್ತೆ. ಹೇಗೆ ಅಂತಂದ್ರೆ ನಿಮಗೆ ಕ್ಲೈಮ್ ಬೋನಸ್ ಕೊಡೋದ್ರ ಮೂಲಕ, ನಿಮಗೆ ನೋ ಕ್ಲೈಮ್ ಬೋನಸ್ ಕೊಡೋದ್ರ ಮೂಲಕ ಶೇರ್ ಮಾಡುತ್ತೆ. ಪ್ರತಿ ವರ್ಷ ನೀವು ಕ್ಲೈಮ್ ಯಾವ ವರ್ಷ ನೀವು ಕ್ಲೈಮ್ ತಗೊಳ್ಳಲ್ವೋ ಆ ವರ್ಷ ನಿಮಗೆ 5% ನಿಮಗೆ ಬೋನಸ್ ಕೊಡುತ್ತೆ. ಮ್ಯಾಕ್ಸಿಮಮ್ 50%. ಅಂದ್ರೆ ನೀವು 10 ಲಕ್ಷ ತಗೊಂಡಿದ್ರೆ ಮ್ಯಾಕ್ಸಿಮಮ್ 15 ಲಕ್ಷವರೆಗೂ ನೀವು ಬೋನಸ್ಗಳನ್ನ ನೀವು ಕ್ರೋಢೀಕರಿಸಬಹುದು. ನೀವು ಯಾವತ್ತು ಕ್ಲೈಮ್ ತಗೋತೀರಾ ಮೊದಲನೇ ಕ್ಲೈಮು 5% ನಿಮಗೆ ಮೈನಸ್ ಆಗ್ತಾ ಹೋಗುತ್ತೆ. ಎರಡನೇದು ನಿಮಗೆ ಆಯುಷ್ ಟ್ರೀಟ್ಮೆಂಟ್. ಮೊದಲೇ ಹೇಳಿದ ನಿಮಗೆ ಆಯುಷ್ ಟ್ರೀಟ್ಮೆಂಟ್ ಅಂದ್ರೆ ಹೋಮಿಯೋಪತಿ, ಸಿದ್ಧ ವೈದ್ಯ, ಯುನಾನಿ ಮತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ಮಾಡುವಂತದ್ದು. ಇಲ್ಲಿ ಯೋಗ ಅಂತ ಕೊಟ್ಟಿದೆ, ನ್ಯಾಚುರೋಪತಿ ಕೊಟ್ಟಿದೆ. ಈ ಯೋಗ ನ್ಯಾಚುರೋಪತಿ ನಮ್ಮಲ್ಲಿಲ್ಲ ಸದ್ಯಕ್ಕೆ, ದಯವಿಟ್ಟು ನೀವನ್ನ ಸಜೆಸ್ಟ್ ಮಾಡಬೇಡಿ. ಓನ್ಲಿ ಆಯುರ್ವೇದಿಕ್, ಯುನಾನಿ, ಸಿದ್ಧ ವೈದ್ಯ ಅಂಡ್ ಹೋಮಿಯೋಪತಿ ಮಾತ್ರ ಕವರ್ ಮಾಡ್ತೀವಿ. ಸೊ ಮಾಡರ್ನ್ ಟ್ರೀಟ್ಮೆಂಟ್ಸ್ ನಾನು ಮೊದಲೇ ಹೇಳಿದೆ, ಇವತ್ತು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಗಳನ್ನ ತುಂಬಾ ರೊಬೋಟಿಕ್ ಸರ್ಜರೀಸ್ ಲೈಕ್ ಓರಲ್ ಕಿಮೋಥೆರಪಿ, ಡೀಪ್ ಬ್ರೇನ್ ಸ್ಟಿಮ್ಯುಲೇಷನ್, ಬಲೂನ್ ಸಿನೋಪ್ಲಾಸ್ಟಿ, ರೊಬೋಟಿಕ್ ಸರ್ಜರೀಸ್ ಗಳೆಲ್ಲ ಮಾಡ್ತಾರೆ. ಇವನ್ನೆಲ್ಲ ಕೂಡ ಮಾಡ್ತೀವಿ. ಇದಕ್ಕೆ ಮ್ಯಾಕ್ಸಿಮಮ್ ನಿಮಗೆ 50% ಮಾತ್ರ ಸಮ್ ಇನ್ಶೂರೆನ್ಸ್ ಕೊಡ್ತಾರೆ. 50% ಆಫ್ ಸಮ್ ಇನ್ಶೂರೆನ್ಸ್ ಮಾತ್ರ ನೀವು ಬಳಸಬಹುದು. ಅಂದ್ರೆ 10 ಲಕ್ಷ ಇದ್ರೆ 5 ಲಕ್ಷದವರೆಗೂ ನೀವು ಈ ಮಾಡರ್ನ್ ಟ್ರೀಟ್ಮೆಂಟ್ ಗೋಸ್ಕರ ಬಳಸಬಹುದು. ಜೊತೆಗೆ ಪ್ರೀಮಿಯಂ ಪೇಮೆಂಟ್ ಆಪ್ಷನ್, ನಿಮಗೆ 15 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ನಿಮಗೆ ಆ ಗ್ರೇಸ್ ಪೀರಿಯಡ್ ಅವಧಿಯಲ್ಲಿ ನಿಮಗೆ ಕವರೇಜ್ ಇರೋದಿಲ್ಲ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ಪಾಲಿಸಿ ಆಗಲಿ ಇಲ್ಲಿ 5% ಕೋಪೇ ಇರುತ್ತೆ. ಅಂದ್ರೆ ಯಾವುದೇ ಕ್ಲೈಮ್ ಬಂದ್ರೆ ನಿಮ್ಮ ಬಿಲ್ 1 ಲಕ್ಷ ರೂಪಾಯಿ ಬಿಲ್ ಆಗಿದ್ರೆ, ಆದ್ರೆ ಅಡ್ಮಿಸಿಬಲ್ ಕ್ಲೈಮ್ 1 ಲಕ್ಷ ರೂಪಾಯಿ ಇದ್ರೆ 95,000 ರೂಪಾಯಿ ಕಂಪನಿ ಬರ್ಸ್ಕೊಡುತ್ತೆ. ಇನ್ನು 5,000 ರೂಪಾಯಿ ಅಂದ್ರೆ 5% ಅನ್ನ ನೀವು ನಿಮ್ಮ ಕೈಯಿಂದ ಹಾಕಿ, ಇದನ್ನ ನಾವು ಕೋಪೆ ಅಂತ ಹೇಳ್ತೇವೆ. ನ್ಯಾಪ್ ಕಟ್ಕೊಡಿ. ಕೋಪೆ 5%. ಎನಿ ಕ್ಲೈಮ್, ಯಾವುದೇ ಕ್ಲೈಮ್ ಇರಲಿ, ಅದು ನಿಮ್ಗೆ ಅದು ಡೇ ಕೇರ್ ಇರಲಿ ಅಥವಾ ಬೇರೆ ಎಂತದೇ ಕ್ಲೈಮ್ ಇರಲಿ, ಅದಕ್ಕೆ 5% ಕೋಪೆ ನೀವು ಕೊಡ್ಲೇಬೇಕಾಗುತ್ತೆ. ಮತ್ತೆ ಈ ಪಾಲಿಸಿಗೆ ಟ್ಯಾಕ್ಸ್ ಬೆನಿಫಿಟ್ಸ್ 80D ಇಂದ ಇದೆ. ಮತ್ತೆ ಮೆಡಿಕಲ್ಸ್ ನಿಮ್ಗೆ 65 ಇಯರ್ಸ್ ವರೆಗೂ ಇಲ್ಲ. ಇಲ್ಲಿ 50 ವರ್ಷ ಹಾಕಿದ್ದೆ, ಇದು ಫಾರ್ ಜನರಲ್ ಆಗಿ ಇರೋದು, ಏಜೆನ್ಸಿಗೆಲ್ಲ ಇರೋದು ಸೇರಿಸಿಬಿಟ್ಟಿರೋದು. ಆದರೆ ನಿಮ್ಮ CSC ಕಾಮನ್ ಸರ್ವಿಸ್ ಸೆಂಟರ್ಗೆ ಅಪ್ ಟು 65 ಇಯರ್ಸ್ ವರೆಗೂ ದೇರ್ ಇಸ್ ನೋ ಮೆಡಿಕಲ್ಸ್ ರಿಕ್ವೈರ್ಡ್. ಫೈನ್. ಇದು ಒಂದು ಇಲ್ಲಸ್ಟ್ರೇಷನ್ ಹೆಂಗ್ ನಡೀತೆ ಅಂತ, ಒಂದು ಹೇಗೆ ನಮ್ಮ ಇಲ್ಲಸ್ಟ್ರೇಷನ್ ಬರುತ್ತೆ ಅಂತ ಒಂದು ನೋಡಿ. ಒಂದು 5 lakhs rupeesಗೆ 6 ಜನ ಫ್ಯಾಮಿಲಿ ಮೆಂಬರ್ಸ್. This is Lakshmi sir, this is not required because premium is automatically calculated over there. ಜೊತೆಗೆ ನಿಮ್ಗೆ ಟೆಲಿಕನ್ಸಲ್ಟೇಷನ್ ಫೆಸಿಲಿಟೀಸ್ ಇದೆ. ಇಲ್ಲಿ ನೋಡಿ, ನಿಮ್ಗೆ ಫೋನ್ ನಂಬರ್ 7676905905 ಕೊಟ್ಟಾಗ ನಿಮ್ಗೆ ಸೆಕೆಂಡ್ ಮೆಡಿಕಲ್ ಒಪಿನಿಯನ್, ಅಂದ್ರೆ ನೀವು ನಿಮ್ಮ ವೈದ್ಯರಲ್ಲದೆ ನೀವು ಬೇರೆ ಯಾರನ್ನಾರು ನೀವು ಒಂದು ವೈದ್ಯ ಸಲಹೆ ತಗೋಬೇಕು ಅಂದ್ರೆ ನಮ್ಮಲ್ಲಿ 650 ಜನ ವೈದ್ಯರಿದ್ದಾರೆ, ಅಪಾಯಿಂಟೆಡ್ ವೈದ್ಯರು. ಅವರು ನಿಮಗೆ ಸಹಾಯ ಮಾಡ್ತಾರೆ. ಇದು ಸರಿಯಾಗಿದೆಯಾ, ಟ್ರೀಟ್ಮೆಂಟ್ ಇಲ್ವಾ, ಅಥವಾ ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ ಮಾಡಬೇಕಾ, ಇದ್ರ ಬಗ್ಗೆ ಕೂಡ ನಿಮಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸೊ ಇದನ್ನ ನಾವು ಟೆಲಿಕನ್ಸಲ್ಟೇಷನ್ ಫೆಸಿಲಿಟೀಸ್ ಅಂತ ಹೇಳ್ತೀವಿ. ಇದು ನಿಮಗೆ ಸೌಲಭ್ಯವಿದೆ. ನೋಡಿ, ಇದಕ್ಕೆ ನಂಬರ್ ನೋಡಿ ಬರ್ಕೊಳ್ಳಿ, 7676905905 ಅಥವಾ telemedicine@starhealth.in ಗೆ ನೀವು ಮೇಲ್ ಮಾಡಿದ್ರೆ ಎಲ್ಲ ನಿಮ್ಮ ದಾಖಲೆಗಳನ್ನ, ನಿಮ್ಮ ರೆಕಾರ್ಡ್ಸ್, ನಿಮ್ಮ ಡಯಾಗ್ನೋಸ್ಟಿಕ್ಸ್ ರಿಪೋರ್ಟ್ಸ್ ಗಳನ್ನ ಮಾಡಿದ್ರೆ ನಿಮ್ಗೆ ಸೆಕೆಂಡ್ ಒಪಿನಿಯನ್ ಮೆಡಿಕಲ್ ಅವ್ರು ಕೊಡ್ತಾರೆ ನಿಮ್ಗೆ. ಫೈನ್. ಸೊ ಇದು ಕೂಡ ಬೇಕಾಗಿಲ್ಲ ಅನ್ಸುತ್ತೆ. ಸೊ ರೂರಲ್ ಡಿಸ್ಕೌಂಟ್ ಹೇಳಿದೆ, 20% ಡಿಸ್ಕೌಂಟ್ ಸಿಗುತ್ತೆ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ 20% ನಿಮ್ಗೆ ರೂರಲ್ ಡಿಸ್ಕೌಂಟ್ ಸಿಗುತ್ತೆ ಈ ಪಾಲಿಸಿಯಲ್ಲಿ. ಯಾವುದೇ ಪಾಲಿಸಿ ನಿಮ್ಮ ಆಧಾರ್ ಕಾರ್ಡ್ ರೂರಲ್ ಪಿನ್ ಕೋಡ್ ಇದ್ದಾಗ ನಿಮ್ಮ ಇದರಲ್ಲಿ ಏನು ಬರುತ್ತೆ ನಿಮ್ಮ ಪ್ರೀಮಿಯಂ, ಅದರಲ್ಲಿ 20% ಡಿಸ್ಕೌಂಟ್ ಕೊಟ್ಟು ಕಡಿಮೆ ಆಗುತ್ತೆ, ಮತ್ತಷ್ಟು ಕಡಿಮೆ ಆಗುತ್ತೆ. ಮೊದಲೇ ಇದು ಮೋಸ್ಟ್ ಎಕನಾಮಿಕಲ್ ಪ್ರೀಮಿಯಂ ಇರುವಂತ ಪಾಲಿಸಿ. ಇನ್ನು ವಿಲ್ ಗೆಟ್ ಮಚ್ ಮೋರ್ ಬೆನಿಫಿಟ್ ಆನ್ ದಿಸ್ ಆಸ್ ಅ ಡಿಸ್ಕೌಂಟ್. ಫೈನ್. ಇದರಲ್ಲಿ ವೇಟಿಂಗ್ ಪೀರಿಯಡ್ ನಿಮಗೆ ಗೊತ್ತಿದೆ. ಯಾವುದೇ ಒಂದು ಆಸ್ಪತ್ರೆ ದಾಖಲಾತಿಯನ್ನು ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಅಂತೀವಿ. 30 ಡೇಸ್ ನಿಮಗೆ ಯಾವುದೇ ಒಂದು ದಾಖಲಾತಿಯನ್ನು ತಗೊಳ್ಳಲ್ಲ. 30 ದಿನ ಆದ್ಮೇಲೆ ನೀವು ದಾಖಲಿಸಬಹುದು. ಯಾವುದೇ ಒಂದು ಕಾಯಿಲೆ ಆಗಲಿ, ಇಲ್ನೆಸ್ ಅಲ್ಲಿ, ಡಿಸೀಸ್ ಆಗಲಿ. ಆಕ್ಸಿಡೆಂಟ್ಸ್ ಒಂದನ್ನ ಬಿಟ್ಟು 30 ಡೇಸ್ ವರೆಗೂ ನಿಮಗೆ ಇರಲ್ಲ. ಆಕ್ಸಿಡೆಂಟ್ಸ್ಗೆ ಡೇ 1 ಕವರೇಜ್ ಇರುತ್ತೆ. ಜೊತೆಗೆ ನಿಮಗೆ ಸ್ಪೆಸಿಫೈಡ್ ಡಿಸೀಸ್ ಅಂತ ಹೇಳ್ತೀವಿ, ಅದರಲ್ಲಿ 24 ಮಂತ್ಸ್ ಮತ್ತೆ 48 ಮಂತ್ಸ್ ಅಂದ್ರೆ ಕೆಲವೊಂದು ಪೋಸ್ಟ್ಪೋನಬಲ್ ಟ್ರೀಟ್ಮೆಂಟ್ ಡಿಸೀಸ್ ಅಂತ ಹೇಳ್ತೀವಿ. ಆ ಪೋಸ್ಟ್ಪೋನಬಲ್ ಟ್ರೀಟ್ಮೆಂಟ್ ಡಿಸೀಸ್ ಗಳನ್ನ 24 ಮಂತ್ಸ್ ವರೆಗೂ ನೀವು ವೇಟ್ ಮಾಡಬೇಕು, ಅಥವಾ 48 ಮಂತ್ಸ್. ಇಲ್ಲಿ ಯಾಕೆ ಎರಡು ಹೇಳಿದೆ ಅಂತಂದ್ರೆ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಕೆಲವೊಂದು ಡಿಸೀಸ್ 24 ಮಂತ್ಸ್ ಇದೆ, ಕೆಲವೊಂದು ಡಿಸೀಸ್ 48 ಮಂತ್ಸ್ ವರೆಗೂ ನಿಮಗೆ ಅದನ್ನ ಕವರ್ ಮಾಡಲ್ಲ. 24 ತಿಂಗಳು ಆದ್ಮೇಲೆ ಅಥವಾ 42 ತಿಂಗಳು ಆದ್ಮೇಲೆ ಕವರ್ ಮಾಡ್ತಾರೆ. ಮತ್ತೆ ಇಲ್ಲಿ PED, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೆ 48 ಮಂತ್ಸ್ ಕವರೇಜ್ ಇರಲ್ಲ. ನಿಮ್ಗೆ
ನಿಮ್ಗೆ ರಾಹುಲ್ ಅವ್ರು ಹೇಳ್ತಾರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ನ ನೀವು ಬರೀ ಓರಲ್ಲಿ ಬಂದು ಹೇಳಬೇಕು, ನಿಮ್ಮ ಪ್ರಪೋಸಲ್ ಫಾರ್ಮ್ ಅಲ್ಲಿ ಅದನ್ನ ನೀವು ನಮೂದಿಸೋ ಹಾಗಿಲ್ಲ. ಓರಲ್ಲಿ ಬಂದು ನಿಮ್ಮ ಅಂಡರ್ ರೈಟರ್ ಗಳಿಗೆ ನೀವು ಹೇಳಿ ಪಾಲಿಸಿನ ಮಾಡಿಸಿ ಆಮೇಲೆ ಬೇಕಾದ್ರೆ ನೀವು ರಿಪೋರ್ಟ್ಸ್ ನ ಕೊಟ್ಟು ನೀವು ಅಂಡರ್ ರೈಟಿಂಗ್ ಅಲ್ಲಿ ಕೊಟ್ಟು ಅದನ್ನ ಮಾಡಿಸಬಹುದು. ಸೊ ನೀವು ಪ್ರಪೋಸಲ್ ಫಾರ್ಮ್ ಅಲ್ಲಿ ಯಾವುದೇ PED ಗಳನ್ನ ನೀವು ಹೇಳೋಂಗಿಲ್ಲ, ಓರಲ್ಲಿ ನೀವು ಅವ್ರಿಗೆ ಹೇಳಿ ತಗೊಂಡ್ರೆ ಸಾಕಾಗಿದೆ. ಫೈನ್. ಸೊ ದಿಸ್ ಆರ್ ದ ಸ್ಪೆಸಿಫೈಡ್ ಡಿಸೀಸ್. 24 ಮಂತ್ಸ್ ನಾನು ನಿಮ್ಗೆ ಹೇಳಲ್ಲ, 24 ಮಂತ್ಸ್ ಅಂತ ಹೇಳಲ್ಲ, ಅದಕ್ಕೆ 24 ಮಂತ್ಸ್ ಸ್ಪೆಸಿಫೈಡ್ ಡಿಸೀಸ್. ಬಿನೈನ್ ENT ಅಂದ್ರೆ ಗೆಡ್ಡೆಗೆ ಸಂಬಂಧಪಟ್ಟಿದ್ದು, ಟಾನ್ಸಿಲೈಟಿಸ್ ಅಂದ್ರೆ ಗಂಟಲ್ಲಿ ಬರುವಂತಹ ಗೆಡ್ಡೆಗಳಿಗೆ ಸಂಬಂಧಪಟ್ಟಿದ್ದು, ಆಂಟಿರಾಕ್ಟೆಕ್ಟಮಿ ಅಂದ್ರೆ ಮೂಗಲ್ಲಿ ಬರುವಂತ ಗೆಡ್ಡೆಗಳು ಮತ್ತೆ ಗಂಟೆಗಳಿಗೆ ಸಂಬಂಧಪಟ್ಟು, ಮಾಸ್ಟೋಡೆಕ್ಟಮಿ ಕಿವಿಯಲ್ಲಿ ಬರುವಂತದ್ದು, ಟಿಮ್ನೋಪ್ಲಾಸ್ಟಿ ಕಿವಿಯಲ್ಲಿ ಬರುವಂತ ಗೆಡ್ಡೆಗಳು, ಇವನ್ನೆಲ್ಲ ನಾವು ಸ್ಪೆಸಿಫೈಡ್ ಡಿಸೀಸ್ ಅಂತ ಹೇಳ್ತೀವಿ. ಹಿಸ್ಟರೆಕ್ಟಮಿ ಅಂದ್ರೆ ನಿಮಗೆ ಯೂಟರಸ್ ರಿಮೂವಲ್, ಇದನ್ನ ನಾವು ನಿಮ್ಮ ಗರ್ಭಚೀಲಗಳನ್ನು ತೆಗೆಸುವಂತ ಇದನ್ನು ಕೂಡ ನಾವು ಕವರ್ ಮಾಡ್ತೀವಿ. ಆದರೆ 24 ತಿಂಗಳು ಕಳೆದ ನಂತರ, ಮತ್ತೆ ಬಿನೈನ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲದ ಒಂದು ಗೆಡ್ಡೆಗಳು ದುರ್ಮಾಂಸಗಳಿದ್ರು ಕೂಡ ಅದನ್ನ ಕೂಡ ಕ್ಲಿಯರ್ ಮಾಡ್ತಾರೆ. ಜೊತೆಗೆ ಕ್ಯಾಟರಾಕ್ಟ್ ಮತ್ತೆ ಏಜ್ ರಿಲೇಟೆಡ್ ಐ ಏಲ್ಮೆಂಟ್, ಕಣ್ಣಿಗೆ ಸಂಬಂಧಪಟ್ಟಿದ್ದು, ವಯಸ್ಸಿಗೆ ಸಂಬಂಧಪಟ್ಟಂತ ವಯಸ್ಸಿನ ಆಧಾರದ ಮೇಲೆ ಇರುವಂತಹ ತೊಂದರೆಗಳನ್ನ ಮತ್ತೆ ಕಣ್ಣಿನ ಪೊರೆಗಳನ್ನ ಕೂಡ 24 ಮಂತ್ಸ್ ನಾವು ಸ್ಪೆಸಿಫೈಡ್ ಡಿಸೀಸ್ ಅಂತ ಹೇಳಿ 24 ಮಂತ್ಸ್ ಆದ್ಮೇಲೆ ನಾವು ಕವರ್ ಮಾಡ್ತೀವಿ. ನಾನು ನಿಮ್ಗೆ ಹೇಳಿದೆ 24 ಮಂತ್ಸ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಮತ್ತೆ ಇಲ್ಲಿ ರೊಮ್ಯಾಟಿಸಮ್ ಅಂದ್ರೆ ಆರ್ಥ್ರೈಟಿಸ್ ತರ ಇದೆ, ಅಡ್ವಾನ್ಸ್ ಆರ್ಥ್ರೈಟಿಸ್ ಮತ್ತೆ ಹರ್ನಿಯಾ, ಎಲ್ಲಾ ತರದ ಹರ್ನಿಯಾ ಕೂಡ 24 ತಿಂಗಳು ಇರುತ್ತೆ. ಹೈಡ್ರೋಸಿಲ್ ಅಂದ್ರೆ ವೃಷಣಗಳಲ್ಲೂ ನೀರು ತುಂಬಿಕೊಂಡಂತ ಒಂದು ಕಾಯಿಲೆಗಳು, ಇದನ್ನ ಕೂಡ ನಾವು 24 ಮಂತ್ಸ್ ಆದ್ಮೇಲೆ ಕವರ್ ಮಾಡ್ತೀವಿ. ಮತ್ತೆ ನಾನ್ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂದ್ರೆ ಇನ್ಫೆಕ್ಟ್ ಆಗದೆ ಇರುವಂತ ಜಾಯಿಂಟ್ ಪೇನ್ ಗಳಿರುವಂತ ಆರ್ಥ್ರೈಟಿಸ್ ಗಳನ್ನ ಕೂಡ 24 ಮಂತ್ಸ್ ಅಂತ ಹೇಳ್ತೀವಿ. ಜೊತೆಗೆ ಹೇಳಿದ್ರೆ ಸ್ಪೆಸಿಫೈಡ್ ಡಿಸೀಸ್ ಅಲ್ಲೇ 48 ಮಂತ್ಸ್ ಅಂತಿದೆ. ಅದ್ಯಾವುದಂದ್ರೆ ಟ್ರೀಟ್ಮೆಂಟ್ ಫಾರ್ ಜಾಯಿಂಟ್ ರೀಪ್ಲೇಸ್ಮೆಂಟ್, ಆಕ್ಸಿಡೆಂಟ್ ಅಲ್ಲ ಮೂಲಕ ಅಲ್ಲದೆ ಇರುವಂತ ಜಾಯಿಂಟ್ ರೀಪ್ಲೇಸ್ಮೆಂಟ್ ನ 48 ತಿಂಗಳ ಕಾಲ ನಾವು ಮಾಡಲ್ಲ, 48 ತಿಂಗಳು ಆದ್ಮೇಲೆ ಮಾಡ್ತೀವಿ ನಾವು. ಮತ್ತೆ ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥ್ರೈಟಿಸ್ ಮತ್ತೆ ಆಸ್ಟಿಯೋಪೋರೋಸಿಸ್ ಮತ್ತೆ ಮೂಳೆ ಸವೆತದಿಂದ ಆಗುವಂತ ಮೂಳೆ ಸವಕಲಾಗಿ ಮೂಳೆ ಮುರಿದೋಗುವಂತ ಇದನ್ನ ಕೂಡ ನಾವು 48 ಮಂತ್ಸ್ ಅದನ್ನ ಆಸ್ಟಿಯೋಪೋರೋಸಿಸ್ ಮತ್ತೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದನ್ನ ಕೂಡ ನಾವು ಕಾಲ್ ಮಾಡಲ್ಲ. ಜೊತೆಗೆ ಪರ್ಮನೆಂಟ್ ಎಕ್ಸ್ಕ್ಲೂಷನ್ ಇದನ್ನ ನಾವು ಕೊಡೋದೇ ಇಲ್ಲ. ಯಾವ್ದು ಅಂತಂದ್ರೆ ಇನ್ವೆಸ್ಟಿಗೇಷನ್ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಬಂದ ಮೇಲೆ ಅಥವಾ ಮೆಡಿಕಲ್ ಟೆಸ್ಟ್ ಮಾಡಿದ ಮೇಲೆ ನಮಗೆ ಕೊಡಲ್ಲ ಅಂದ್ರೆ ಅದನ್ನ ನಾವು ಕೊಡಲ್ಲ. ಮತ್ತೆ ರೆಸ್ಟ್ ಕ್ಯೂರ್ ಅಥವಾ ರಿಹ್ಯಾಬಿಲಿಟೇಷನ್, ತಲೆಗೆ ಏಟು ಬಿದ್ದು ರೆಸ್ಟ್ ಕ್ಯೂರ್ಗೋಸ್ಕರ ಮಾಡುವಂತ ಹಾಸ್ಪಿಟಲೈಸೇಷನ್ ನಾವು ಕೊಡೋದಿಲ್ಲ. ಒಬೆಸಿಟಿ, ವೆಯ್ಟ್ ಕಂಟ್ರೋಲ್, ತೂಕವನ್ನು ಇಳಿಸ್ಕೋಸ್ಕರ ಆದಂತ ಹಾಸ್ಪಿಟಲೈಸೇಷನ್ ನಾವು ಕೊಡಲ್ಲ. ಅವೆಲ್ಲ ನಾವು ಎಕ್ಸ್ಕ್ಲೂಷನ್ ಅಂತ, ಪರ್ಮನೆಂಟ್ ಎಕ್ಸ್ಕ್ಲೂಷನ್ ಎಲ್ಲ ನಾವು ಕೊಡೋದೇ ಇಲ್ಲ ನಾವು. ಮತ್ತೆ ಲಿಂಗ ಬದಲಾವಣೆಗೋಸ್ಕರ ಮಾಡುವಂತ ಒಂದು ಸರ್ಜರಿಗೆ ನಾವು ಕೊಡಲ್ಲ. ಮತ್ತೆ ನಮ್ಮ ಸೌಂದರ್ಯ ವರ್ಧನೆಗೋಸ್ಕರ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ರೆ ಅದಕ್ಕೂ ನಾವು ಕೊಡಲ್ಲ. ಮತ್ತೆ ಬಹಳ ಸಾಹಸಮಯ ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ಆಗುವಂತ ಆಕ್ಸಿಡೆಂಟ್ ಗಳಿಗೆ ನಾವು ಕೊಡಲ್ಲ. ಮತ್ತೆ ಕಾನೂನು ಬಾಹಿರವಾದಂತ ಮತ್ತೆ ಹೆಲ್ಮೆಟ್ ಹಾಕೊಳ್ಳದೆ ಅಥವಾ ಬೇರೆ ಏನೋ ನೀವು ಕುಡಿದು ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಅಂತ ಬ್ರೀಚ್ ಆಫ್ ಲಾ ಕೂಡ ನಾವು ಕೊಡಲ್ಲ. ಮತ್ತೆ ಅನ್ಪ್ರೂವನ್ ಟ್ರೀಟ್ಮೆಂಟ್ಸ್, ಈ ನಾವು ಹೇಳಿದಂತ ಆಯುಷ್ ಅಥವಾ ಹ್ಯಾಲೋಪತಿ ಟ್ರೀಟ್ಮೆಂಟ್ ಅಲ್ಲದೆ ಬೇರೆ ತರ ಟ್ರೀಟ್ಮೆಂಟ್ಗಳು ಅಂತದೆಲ್ಲ ನಾವು ಅನ್ಪ್ರೂವನ್ ಟ್ರೀಟ್ಮೆಂಟ್ಸ್ ನಾವು ಕೊಡಲ್ಲ. ಮತ್ತೆ ಗರ್ಭ ತೆಗೆಸೋದಾಗ್ಲಿ ಅಥವಾ ಬಂಜೆತನ ನಿವಾರಣೆಗೋಸ್ಕರ ಆಗಲಿ ಸ್ಟೆರಿಲಿಟಿ ಅಂಡ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇದಕ್ಕೂ ಕೂಡ ಕೊಡಲ್ಲ. ಮೆಟರ್ನಿಟಿ ಎಕ್ಸ್ಪೆನ್ಸ್ ನಾವು ಡೆಲಿವರಿ ಎಕ್ಸ್ಪೆನ್ಸ್ ಇದೇ ಪಾಲಿಸಿಲಿ ಕೊಡಲ್ಲ, ಇದರಲ್ಲಿ ಯಾವ್ದನ್ನು ಕೊಡಲ್ಲ. ಫೈನ್. ಕ್ಲೈಮ್ ಪ್ರೊಸೀಜರ್ಸ್ ಬಹಳ ಸಿಂಪಲ್ ಆಗಿದೆ. ರಿಯಂಬರ್ಸ್ಮೆಂಟ್ ಕೂಡ ಮಾಡ್ಕೋಬಹುದು. ನೋಡಿ, 30 ಡೇಸ್ ಒಳಗಡೆ ನಿಮ್ಮ ಡಿಸ್ಚಾರ್ಜ್ ಆಗಿ 30 ಡೇಸ್ ಒಳಗಡೆ ನಿಮ್ಮ ರಿಯಂಬರ್ಸ್ಮೆಂಟ್ ಇದ್ರೆ ನೀವು ಎಲ್ಲಾ ಬಿಲ್ಗಳನ್ನ ತಂದು ಕೊಟ್ಟು ನಿಮ್ಮ ಪ್ರೀ ಹಾಸ್ಪಿಟಲೈಸೇಷನ್ ಆಗಲಿ, ಡೇ ಕೇರ್ ಆಗಲಿ ಅಥವಾ ಹಾಸ್ಪಿಟಲೈಸೇಷನ್ ಆಗಲಿ ವಿತಿನ್ 30 ಡೇಸ್ ನೀವು ಹಾಸ್ಪಿಟಲ್ ಎಲ್ಲ ಬಿಲ್ ಕೊಟ್ಟು ವಾಪಸ್ ಕೊಟ್ರೆ ರಿಯಂಬರ್ಸ್ಮೆಂಟ್ ಆಗುತ್ತೆ. ಪೋಸ್ಟ್ ಹಾಸ್ಪಿಟಲ್ 15 ಡೇಸ್ ಅಂದ್ರೆ 30 ದಿನ ಡಿಸ್ಚಾರ್ಜ್ ಆಗಿ ಹೋದ ದಿನ ಅದ್ರ ಮೇಲೆ 15 ಡೇಸ್ ಅಂದ್ರೆ ನಿಮ್ಮ ಪೋಸ್ಟ್ ಹಾಸ್ಪಿಟಲೇಷನ್ 30 ಡೇಸ್ ಮುಗಿದು 15 ಡೇಸ್ ಒಳಗಡೆ ನೀವು ಒಂದು ಎಲ್ಲ ಬಿಲ್ಗಳನ್ನ ಕೊಟ್ರೆ ನಿಮಗೆ ಕ್ಲೈಮ್ ಪ್ರೊಸೀಜರ್ ಆಗುತ್ತೆ. ಇದು ಸಣ್ಣದಾಗಿ ಒಂದು ಕ್ಲೈಮ್ ಪ್ರೊಸೀಜರ್ ಹೆಂಗೆ ಅಂತ, ನೀವು ಯಾವುದೇ ಸ್ಥಳದಲ್ಲಿ ನೀವು ಹಾಸ್ಪಿಟಲೈಸೇಷನ್ ಆದಾಗ ನೀವು ನಮಗೆ ನೋಡಿ 24 ಅವರ್ ಹೆಲ್ಪ್ ಲೈನ್ ಇದೆಯಲ್ಲ, ಈ ನಂಬರ್ಗಳಿಗೆ ನೀವು ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ನಿಮ್ಮ ಐಡಿಯನ್ನು ಕೊಡಬೇಕು. ನಮಗೆ ಸಿಗುವಂತ ನಿಮ್ಮ ಪಾಲಿಸಿಲಿ ಇರುವಂತ ಒಂದು ಐಡಿ ನಂಬರ್ನ ನಮಗೆ ರೆಫರೆನ್ಸ್ಗೆ ತಿಳಿಸಬೇಕು. ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂತ ಮೊದಲೇ ನೀವು ತಿಳಿಸಿರ್ಬೇಕು. ಅದಾದ್ಮೇಲೆ ಅಲ್ಲೇ ಹಾಸ್ಪಿಟಲ್ ಪ್ರೀ ಆಥರೈಸೇಷನ್ ಫಾರ್ಮ್ ಇರ್ತದೆ, ಫಿಲ್ ಮಾಡಿ ಕೊಟ್ರೆ ನಿಮ್ಮ ಪ್ರೀ ಆಥರೈಸೇಷನ್ ಫಾರ್ಮ್ ಅಲ್ಲಿ ತಗೊಳ್ತಾರೆ. ಮತ್ತೆ ಎಮರ್ಜೆನ್ಸಿ ಇದ್ದಾಗ ವಿತಿನ್ 24 ಅಡ್ಮಿಟ್ ಆದ ತಕ್ಷಣ ಕೆಲವೊಂದ್ಸಲ ಮೊದಲೇ ಪ್ಲಾನ್ಡ್ ಹಾಸ್ಪಿಟಲೈಸೇಷನ್ ಅಂದ್ರೆ ಪರವಾಗಿಲ್ಲ ಹೇಳ್ಬೋದು. ಕೆಲವೊಂದ್ಸಲ ಎಮರ್ಜೆನ್ಸಿ ಆಕ್ಸಿಡೆಂಟ್ಸ್ ಇರ್ಬೋದು ಅಥವಾ ಎನಿ ಹಾರ್ಟ್ ಅಟ್ಯಾಕ್ ಎಮರ್ಜೆನ್ಸಿ ಇದ್ದಾಗ 24 ಅವರ್ಸ್ ಒಳಗಡೆ ನೀವು ನಮಗೆ ವಾಪಸ್ ಇನ್ಫಾರ್ಮ್ ಮಾಡಬೇಕು. ಮಿಕ್ಕಿದೆಲ್ಲ ಎಲ್ಲರೂ ಟ್ರೈನ್ ಮಾಡಿರ್ತೀವಿ ನಾವು ನಿಮ್ಮ ಹಾಸ್ಪಿಟಲ್ ಅಲ್ಲಿ, ಅವರೇ ನಿಮ್ಮನ್ನ ಈ ಒಂದು